ಮುತ್ತು ಮುತ್ತು ತೆಗದಲ್ರಿ ರತ್ನಿಗೆ ಏನಾರ ಇವತ್ತು ಒಂದು 50 ಕಾಣಿಕೆ ಕೊಡ್ಬೇಕಂತ ಮಾಡ್ಯಾನಿ. ರತ್ನಿ ಬರ್ತಾನಂತ ಗಿಡತ್ತಾದ್ರು ಬರ್ಲಿಲ್ಲ ಬರ್ಲಿ ಬರ್ಲಿ ಅದು ಯಾವಾಗ ಬರ್ತಾಳೋ ಬರ್ಲಿ ಬರ್ಲಿ. ಬಂದು ಬಾಳ ಹೊತ್ತಾತೇನು? ಬಾಳ ಹೊತ್ತಾತಿ ಅಂತೀನಿಲ್ಲ ನನ್ನ ಚಿನ್ನ. ಮಧ್ಯಾಹ್ನ 3 ಗಂಟೆಯಿಂದ ನಿನ್ನ ದಾರಿನೇ ಕಾಯಕತ್ತೇನೆ. ಕುಂತ್ರು ನಿಂದ ಚಿಂತೆ, ನಿಂತ್ರು ನಿಂದ ಚಿಂತೆ, ಮಕ್ಕಂದ್ರು ನಿಂದ ಚಿಂತೆ, ಎದ್ರು ನಿಂದ ಚಿಂತೆ, ಹಿಂಗೋದ್ರು ನಿಂದ ಚಿಂತೆ. ಒಟ್ನ ನಿನ್ನ ಮಕ ನೋಡೋ ಮಟರ ನನಗೆ ಸಮಾಧಾನ ಅಲ್ಲ, ನೆಮ್ಮದಿಲ್ಲಂಗಾಗೈತೆ. ನಾರತ್ನೇ ಬೇಡಪ್ಪ, ಈಗ ಚಿಂತೆ ಮಾಡಕ್ ಹೋಗಬೇಡ. ನಾವು ಬಂದೀವಲ್ಲ ಯಾವ ಬ್ಯಾಂಕಿನಾಗ ಎಷ್ಟಿಷ್ಟು ರೊಕ್ಕ ಇಟ್ಟೆ ಹೇಳಲ್ಲ. ಮತ್ತೆ ಅಲ್ಲ ಲೇರತ್ತೆ, ನಾನು ಇಷ್ಟ ದುಡಿರುವ ನಿನಗ ಈಗ ಯಾಕಲೆ ರೊಕ್ಕ ಸುದ್ದಿ? ಮದುವೆ ಆದ್ಮೇಲೆ ಎಲ್ಲ ನಿನಗೆ ಗೊತ್ತಾಗತ್ತ. ಮತ್ತ ಮದುವೆ ಆದ್ಮೇಲೆ ಮಕ್ಳು ಮಾಡ್ಲೇಬೇಕಲ್ಲ, ಅದಕ್ಕೆ ಅನುಕೂಲ ಆಗತ್ತೆ ಹೇಳಲ್ಲ. ಅಲ್ಲ ಲೇರಕ್ಕೆ, ನಾ ಬ್ಯಾಂಕ್ನಾಗ ರೊಕ್ಕ ಇಡಬೇಕು, ನೀ ಮಾವ ಮಕ್ಕಳು ಪಡೆಯಬೇಕು. ಏನು ಸಂಬಂಧ ಐತಿ? ಅದಕ್ಕೆ ಏನು ಸಂಬಂಧ ಐತಿ? ಆಯ್ತು ಕಬರ್ಗೇಡಿ. ಗಂಡು ಮಕ್ಳು ಆದ್ರೆ ಖರ್ಚು ಕಮ್ಮಿ ಆಕತಿ, ಅದೇ ಹೆಣ್ಣು ಮಕ್ಳು ಆದ್ರೆ ಖರ್ಚು ಜಾಸ್ತಿ ಆಕತಿ. ಅದಕ್ಕೋಸ್ಕರ ಕೇಳದ್ನಪ್ಪ. ಅಲ್ಲ ಹೇಳಕ್ಕೆ, ಹೆಣ್ಣು ಮಕ್ಳು ಹುಟ್ಟ ಚಿಂತೆ ಯಾಕೆ ಮಾಡ್ತೀರಿ? ಹೆಣ್ಣು ಮಕ್ಳು ಹುಟ್ಟಿರೋ ಸರ್ಕಾರದವರು ಭಾಗ್ಯಲಕ್ಷ್ಮಿ ಕೊಡ್ತಾರಲಿ, ಭಾಗ್ಯಲಕ್ಷ್ಮಿ. ಭಾಗ್ಯಲಕ್ಷ್ಮಿ ಅಂದ್ರೆ ಏನು ಅಂತೀನಿ. ಹೆಣ್ಣು ಮಕ್ಳು ಹುಟ್ಟಿದ್ರ ಸರ್ಕಾರದವರು 1 ಲಕ್ಷ ರೂಪಾಯಿ ಬಾಂಡ್ ಕೊಡ್ತಾರಲಿ, 1 ಲಕ್ಷ ರೂಪಾಯಿ ಬಾಂಡ್. 1 ಲಕ್ಷ ರೂಪಾಯಿ ಬಾಂಡ್ ಕೊಡ್ತಾರೆ. ಇದು ಹಂಗಾದ್ರ ಸಾಲ ಹೆಣ್ಮಕ್ಳು ಹುಟ್ಟಿಸ್ಬಿಡೋಣ ಬಿಡು. ಮತ್ತೆ ಅಲ್ಲೇ ಸಾಲ ಡಜನ್ ಗಂಟೆ ಹೆಣ್ಮಕ್ಳು ಪುರ್ಸತ್ತಲ್ಲ ಹಾಗೆ ಕೊಡ್ತಾರಂತ ಮಾಡಿದ್ದೆ ಸರ್ಕಾರದವ್ರ ರೊಕ್ಕ. ಮತ್ತೆ ಡಜನ್ ಗಂಟ್ಲೆ ಮಾಡಿದ್ರೆ ಕೊಡಂಗಿಲ್ಲೇನು? ಅಲ್ಲಲ್ಲಿ ಡಜನ್ ಗಂಟೆ ಮಕ್ಕಳ ಕೊಡಂಗಿಲ್ಲ ರೊಕ್ಕನ. ಆದ್ರೆ ಈ ಸರ್ಕಾರದ ಯೋಜನೆ ಒಳಗ ಕೆಲವೊಂದು ನಿಯಮಗಳು ಅದಾವು. ಆ ನಿಯಮದೊಳಗ ಯಾರ್ಯಾರು ಬರ್ತಾರ ಅವ್ರು ಮಾತ್ರ ಸರ್ಕಾರದ ಸೌಲಭ್ಯ ಪಡಿಬಹುದ. ಮತ್ತ ಅಲ್ಲ ಮರಯ್ಯ, ಸರ್ಕಾರದವರು ನಿಯಮ ಮಾಡಿ ಬಾರಿ ಒಳ್ಳೆ ಕೆಲಸನ ಮಾಡಾರೆ ಅಂತೀನಿ. ಎಲ್ಲ ಅಂದ್ರೆ ಇಲ್ಲಿ ಕೂತಾರಲ್ಲ ಗಂಡ್ರಸ್ರು, ಅವ್ರೆಲ್ಲ ಮಕ್ಕಳನ್ನ ಮಾಡಿಬಿಡೋರು ಸಾಲಿಗೆ. ಅಲ್ಲಲ್ಲಿ ಸಾಲ ಮಕ್ಕಳು ಮಾಡಿ ಕೊಡ್ತಾರಂತ ತಿಳಿದ್ ಏನ್ ರೊಕ್ಕನ? ಅದೇ ಕಬ್ರಿಗೇಡಿ ನಾನು ಹೇಳ್ದು ಸರ್ಕಾರದವರು ನಿಯಮ ಮಾಡಿ ಒಳ್ಳೇದತ್ತು ಅಂದೆ. ಅದನ್ನ ಬಿಡಿಸ್ಯಾರ. ಅದು ಯೋಜನೆ ಎಲ್ಲಿ ತನಕ ಇರುತ್ತೆ ಅಲ್ಲಿವರೆಗೆ ಅಷ್ಟೇ ಕೊಡೋದು, ಅದ್ರ ಮೇಲೆ ಕೊಡಲ್ಲ. ನಾನು ಅದನ್ನ ಹೇಳುದು ಅದೇ ಒಳ್ಳೇದಾಯ್ತು. ಈಗ ನಾನ್ ನಿನಗೊಂದು ತೋರ್ಸ್ಬೇಕಂತ ಮಾಡೇನಿ. ಏನು ತೋರ್ಸ್ಬೇಕಂತ ಮಾಡಿ? ಏನಿಲ್ಲ, ಎದಕ್ಕೆ ಬೇಡ. ಎಲೆಕ್ಟ್ರಿಕ್ ಶಿವರಾಜ್ ಕುಮಾರ್ ಅಭಿನಯದ ಚಲನಚಿತ್ರ ವಾಡಿ ಮಗ ಸಿನಿಮಾ ನೋಡ್ಕೊಂಬ. ಅದ್ಯಾವುದು ಓಡಿ ಮಗ? ಅದು ಬೇಡಪ್ಪ, ಓಡಿ ಹೋಗೋಣ ಬಾ, ಅದ್ ನೋಡೋಣ ಬಾ. ಶಿವರಾಜ್ ಇಂದ ಬಾ. ಕೈ ಹಿಡಿದು ಇದ್ದಾಗ ಎಲ್ಲಿ ಹೊಂಟಿ? ಎಲ್ಲಿಗಿಲ್ಲಪ್ಪ, ನಿಂತಿದ್ದೆ ಕೂಡ ಎಲ್ಲಿಗಾರ ಹೋಗ್ಲಿ. ನಂಗ ಕೈ ಕೊಟ್ಟು ಓಡಿ ಹೊಂಟಿಯಲ್ಲಿ ರತ್ನಿ. ನಾನು ನಿನ್ನ ಎಷ್ಟು ಪ್ರೀತಿಸಿದ್ದೆ ಗೊತ್ತೇನೆ ರತ್ನಿ. ನಿನ್ನ ಬುಟ್ಟಿನ ಪುಕ್ಷಟೆ ಬೀಚ್ಕೊಟ್ಟಿನಲ್ಲಿ ರತ್ನಿ. ಅಲ್ಲ ರತ್ನಿ, ನನ್ಗ ಕೈ ಕೊಟ್ಟು ಓಡಿ ಹೊಂಟಿ ಅಂದ್ರ ಮತ್ತೆ ನನಗೆ ಹೆಂಗ ಆಗ್ಬೇಡ? ಕಬರ್ಗೇಡಿ, ನಾ ಹೇಳಿದ್ದು ಓಡಿ ಹೋಗೋಣ ಬಾ ಸಿನಿಮಾ ನೋಡಕ್ಕ. ಓಡಿ ಹೋಗೋಣ ಸಿನಿಮಾ ನೋಡಕ್ ಹೊಂಟಿದ್ದೆ. ಹಬ್ಬಾ, ನಾನೇನ ಬೇರೆ ತಿಳ್ಕೊಂಡಿದ್ ಬಿಡ. ಆಂಜನೇಯ ಅಂತಾರ ಅಂತೀನಿ, ನಾ ಒಂದ್ ಹೇಳೋದು ಏನಂತ ತಿಳ್ಕೊತೀವಿ. ಬಾರಲ್ಲಿ ಇವ್ ಸುಡುವರ್ ಮಕ್ಕಳು ಕೂಡ ಏನ್ ಮಾತಾಡ್ತಿ? ಏನಮ್ಮಿ ಸಿನಿಮಾ ನೋಡಕ್ ಟೈಮ್ ಆಗತಿ, ನಡಿ ಹೋಗ ಟಿಕೆಟ್ ದೇಸ್ ಅಂತ ಬಿಡನೆ. ಕೈ ಹಿಡಿಬೇಡ, ಕೈ ಬಿಡ, ಕೈ ಹಿಡಿಬೇಡ. ಈಗ ಕೈ ಬಿಡಂಗಿಲ್ಲ, ಬಿಡಲ್ಲ. ನೀನಾರ ಹೇಳ ಸಂತಗೆ. ಅಯ್ಯೋ ಕಬರ್ಗೆ, ನಿನ್ನ ಯಾರಿಗಂತ ಹೇಳಿ ಅಂತೀನಿ. ನಾನ್ ನಿಮ್ಮಿಬ್ರಾಗ ನನಗೆ ನಿಮ್ಮಿಬ್ರು ಭಾರಿ ಇಷ್ಟ ಅಂತೀನಿ. ನಿಮ್ಮಿಬ್ರು ನೋಡಿದ್ರೆ ನನ್ನ ಮೈಯಾಗೆಲ್ಲ ಒಂದು ತರ ಆಕತಿ. ಕೇಳಿದ ಬಾ ಮಗನ, ರತ್ನಿಗೆ ನಾನು ಕಂಡ್ರ ಒಂದು ನಮೂನೆ ಆಕದಂತ ಬಾ ಮಗನ. ಮುಚ್ಕಾಯ ಬಾಯ, ಅಲ್ಲ ನನ್ ಕಂಡ್ರು ರತ್ನಿಗೆ ಒಂಥರ ಆಕತ್ತಂತ. ಹೌದನ ರತ್ನಿ? ಹಂಗಂತ ಹೇಳಿದ್ದೆ ಇವನಿಗೆ, ಇವನ್ ಮಡಿಬೇಕಂತ ಹೇಳಿದ್ದೆ. ಇಲ್ಲಪ್ಪ, ನಾ ಹೇಳ ಇಲ್ಲ ಅಂತೀನಿ. ಹೌದಾ? ಮತ್ ಮುಂದೆ ಹಂಗಪ್ಪ, ಮುಂದೆ ಏನ್ ಮಾಡ್ತೀನಿ ಅಂತ ನೋಡು. ಇಬ್ಬರು ಸೇರಿ ಜಗನ ಯಾರು ಗೆಲ್ತಾರ ಅವ್ರಿಗೆ ರಚನೆ ಏನಂತ. ಆತಪ್ಪ, ನೀನ್ ಮಾತಿನ ತಪ್ಪ, ನೀನ್ ಹೆಂಗ್ ಹೇಳ್ತೀನಿ ಹಂಗ ಮಾಡಂತ ಜಗಂತಾಗ.
ಟೈಮ್ ಐತೆ ಆಗ ನೋಡೋಣ ನಾ ಯಾರಿಗೆ ಸಿಗ್ತೀನಿ ಅಂತೆ ಆತ ರಟ್ನಿ ಅಲ್ಲಿವರೆಗೆ ಜೀವ ಹಿಡಿಯಕ್ಕೆ ಒಂದು ಹಾಡನ್ನ ಅಡಿಯಪ್ಪ, ವಾಪಸ್.